ಫೈನ್. ಕುರುಬೂರು ಶಾಂತಕುಮಾರ್ ಅವರೇ, ಆಂಧ್ರ ಆ ಥರ ಯೋಜನೆಗಳನ್ನ ಜಾಣತನದಿಂದ ಮಾಡ್ಕೊಳ್ತಾ ಇದೆ. ನಮ್ಮ ಕರ್ನಾಟಕಕ್ಕೆ ಏನಾಗಿತ್ತು ಅಂತ ಹೇಳಿ, ರೈತರ ವಿಚಾರದಲ್ಲಿ ಏನಾಯಿತು ಅಂತ ಹೇಳಿ, ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ರೈತ ಸಂಘಟನೆಗಳನ್ನು ಸೇರಿಸಿ ಶಾಂತಕುಮಾರ್ ಅವರೇ, ಒಂದು ಒಗ್ಗಟ್ಟಿಲ್ಲ, ಹೋರಾಟಗಳು ಸರಿಯಾಗಿ ಆಗ್ತಾ ಇಲ್ಲ, ಗುಂಪುಗಾರಿಕೆಗಳಿವೆ. ಯಾವತ್ತಿಗೆ ಯಾರು ಬೇಕಾದ್ರೂ ಶಾಲು ಚೇಂಜ್ ಮಾಡ್ಕೊಳ್ಬಹುದು, ಯಾವತ್ತು ಗ್ರೀನ್ ಇರೋದು ಕಾಕಿ ಆಗುತ್ತೋ, ಕಾಕಿ ಇರೋದು ಗ್ರೀನ್ ಆಗುತ್ತೋ ಗೊತ್ತಿಲ್ಲ. ಇವುಗಳ ಕಾರಣದಿಂದಾಗಿಯೂ ಕೂಡ ನಮ್ಗೆ ಯೋಜನೆಗಳು ಸಿಗ್ತಾ ಇಲ್ವಾ? ಈಗ ಗೋದಾವರಿ, ಕೃಷ್ಣ, ಕಾವೇರಿ ಅಂತ ಮಾತಾಡ್ತಾ ಇದ್ದೀವಲ್ವಾ, ಇದು ಸರಿ ಹೋಗುತ್ತಾ ಶಾಂತಕುಮಾರ್ ಅವರೇ? ನೀವು ಹೇಳೋದು ಇವತ್ತು ಚರ್ಚೆ ಮಾಡ್ತಕ್ಕಂಥ ವಿಚಾರ ಕರ್ನಾಟಕದ ಪಾಲಿಗೆ ಭಾಳಷ್ಟು ಅನುಕೂಲ ಆಗುವಂಥ ವಿಚಾರ. ಯಾಕೆಂದರೆ ಕೇಂದ್ರ ಸರ್ಕಾರ ಏನೋ ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳನ್ನು ಜೋಡಣೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದೇ ಬಹುತೇಕ ಕರ್ನಾಟಕದ ನೀರಾವರಿ ಸಮಸ್ಯೆಗಳು ಬಗೆಹರಿಯುತ್ತದೆ ಅಂತ ವಿಶ್ವಾಸ ಇದೆ. ಅದರಲ್ಲೂ ವಿಶೇಷವಾಗಿ ಕಾವೇರಿ ಭಾಗದ ತಮಿಳುನಾಡು ಮತ್ತು ಕಾವೇರಿ ನಡುವೆ ಇರತಕ್ಕಂಥ ಸಮಸ್ಯೆಗಳು ಕೂಡ ಬಹಳಷ್ಟು ಅನುಕೂಲ ಆಗ್ತದೆ. ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ನೀರಾವರಿಯನ್ನ ಬಹಳಷ್ಟು ಸದ್ಬಳಕೆ ಮಾಡಿಕೊಂಡು ಆ ನೀರನ್ನ ಸರಿಯಾಗಿ ಸಮರ್ಪಕವಾಗಿ ಬಳಕೆ ಮಾಡ್ಕೋತಾ ಇದ್ದಾರೆ. ಈ ಒಂದು ಲಿಂಕ್ ಮಾಡೋದ್ರಿಂದ ಏನೋ ಬರಗಾಲ, ಅತಿವೃಷ್ಟಿ ಆಗ್ತಕ್ಕಂಥ ಸನ್ನಿವೇಶಗಳು ಕಡಿಮೆ ಆಗ್ತದೆ. ಆದ್ರಿಂದ ಈ ಯೋಜನೆ ಸರವೇಗದಲ್ಲಿ ಕಾರ್ಯಗತ ಆದರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅವರೇನೋ ಗಂಗಾ ಕಾವೇರಿ ಲಿಂಕ್ ಮಾಡ್ತೀವಿ ಅಂತಿದ್ರು, ಅದರ ಜೊತೆಯಲ್ಲೇ ಈಗ ಹೊಸ ಯೋಜನೆ ಮಾಡಿದ್ದಾರೆ. ಇದು ಬಹಳ ಒಳ್ಳೆಯ ಯೋಜನೆ. ಕರ್ನಾಟಕದ ಚಿತ್ರದುರ್ಗ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಯಾವ ಒಣಭೂಮಿ ಪ್ರದೇಶದ ಜಿಲ್ಲೆಗಳಿದೆ ಅವೆಲ್ಲಕ್ಕೂ ಕೂಡ ನೀರನ್ನು ಕೊಡುವಂಥ ಸಾಮರ್ಥ್ಯ ನಮಗೆ ಬರ್ತದೆ. ಕೃಷ್ಣಾ ನದಿಯಿಂದ ಈಗಾಗಲೇ ಬಾಗಲಕೋಟೆ, ಬೆಳಗಾವಿ, ಗುಲ್ಬರ್ಗ, ಬಿಜಾಪುರ ಜಿಲ್ಲೆಗಳು ಪ್ರತಿ ವರ್ಷ ಅತಿವೃಷ್ಟಿ, ಪ್ರವಾಹ ಹಾನಿಯಾಗಿ ರೈತರು ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಅದಕ್ಕೂ ಕೂಡ ಒಂದು ಒಳ್ಳೆಯ ಪರಿಹಾರ ಸಿಗ್ತದೆ. ನೀರು ಹೆಚ್ಚಳ ಬಂದಾಗ ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡು ಅದನ್ನು ಬಳಕೆ ಮಾಡುವಂತ ಸಾಮರ್ಥ್ಯ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗ್ತದೆ. ರಾಜ್ಯ ಸರ್ಕಾರನೂ ಕೂಡ ಇದ್ರ ಬಗ್ಗೆ ವಿಶೇಷವಾದಂತ ಗಮನವನ್ನ ಹರಿಸಿದ್ರೆ ಖಂಡಿತವಾಗ್ಲೂ ಕೂಡ ನಮ್ಗೆ ಅನುಕೂಲ ಆಗ್ತದೆ. ಪಂಚಾವತ್ ತೀರ್ಪಿನ ಪ್ರಕಾರ ನಾವು ರಾಜ್ಯಕ್ಕೆ ಏನು ನಮ್ಮ ಆಂಜನೇಯ ರೆಡ್ಡಿ ಅವರು ಹೇಳಿದಾಗೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ನೀರನ್ನ ನಾವು ಸರಿಯಾಗಿ ಬಳಕೆ ಮಾಡ್ಕೊಂಡಿಲ್ಲ, ಅದನ್ನು ಉಪಯೋಗ ಮಾಡ್ಕೊಂಡಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಖಂಡಿತವಾಗ್ಲೂ ಸತ್ಯ. ರಾಜ್ಯ ಸರ್ಕಾರಗಳು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರಬಾರದು. ಇನ್ನು ಮುಂದೆ ಆದರೂ ಕೂಡ ಕರ್ನಾಟಕದ ಜನರ, ರೈತರ ಹಿತಾಸಕ್ತಿಯನ್ನು ಕಾಪಾಡುವಂತ ಕೆಲಸವನ್ನ ಮಾಡಲಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಫೈನ್ ಸರ್, ನಾನು ರಾಜಾರಾವ್ ಸರ್ ಕೇಳಿಬಿಡ್ತೀನಿ. ರಾಜಾರಾವ್ ಸರ್, ಒಂದೊಂದು ಅತಿ ಮುಖ್ಯ ಪ್ರಶ್ನೆ ಇದೆ ಇಲ್ಲಿ. ಏನಂತ ಹೇಳಿದ್ರೆ ಸರ್, ಇದರದ್ದು ಸಾಧಕ ಬಾಧಕ ಹೇಗೆ? ಈಗ ಬಯೋಡೈವರ್ಸಿಟಿ ಅಂತ ಮಾತಾಡ್ಬಿಡ್ತಾರೆ, ಅಥವಾ ನದಿಯ ಸಹಜ ಹರಿವಿಗೆ ತೊಂದರೆ ಆಗಿಬಿಡುತ್ತೆ ಅಂತ ಮಾತಾಡ್ತಾರೆ, ಅರಣ್ಯ ಪ್ರದೇಶ ನಾಶ ಆಗುತ್ತೆ ಅಂತ ಮಾತಾಡ್ತಾರೆ, ಒಕ್ಕಲೆಬ್ಬಿಸ್ತಾರೆ ಅಂತ ಮಾತಾಡ್ತಾರೆ, ಮುಳುಗಡೆ ಪ್ರದೇಶ ಅಂತ ಮಾತಾಡ್ತಾರೆ. ಇದರಿಂದ ಒಂದು ಸೊಲ್ಯೂಷನ್ ಸಿಗಬಹುದಾಗತ್ತಾ ಎಲ್ಲವನ್ನೂ ದಾಟಿಕೊಂಡು ಅಂತ? ರಾಜಾರಾವ್ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದ್ದೀನಿ ನಿಮಗೆ? ಇದೀಗ MP ನಾಡಗೌಡರು ಸರ್ ಇದನ್ನು ಜಾಯ್ನ್ ಆಗಿದ್ದಾರೆ, ಮಾಜಿ MLC. ಸರ್, ಸ್ವಾಗತ ತಮಗೆ ಒಂದು ಡಿಬೇಟ್ಗೆ. ರಾಜಾರಾವ್ ಸರ್ ಮಾತಾಡಿ. ಇದು PRD ಸ್ಕೀಮ್ ಎಂಬುದು 1980 ಒಳಗೆ NWD ಅಂತ ಒಂದು ಆರ್ಗನೈಸೇಷನ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ. ಅವರು ಇದನ್ನು ಮಾಡೋದಕ್ಕೆ ಒಂದು ವರದಿ ಮಾಡಿದರು. ಆ ಪ್ರಕಾರ ನೀರುಗಳು ಹಂಚಬಹುದು ಅಂತ ಹೇಳಿದರು. ಅದು ಸಾಧು, ಮಾಡ್ಬೋದು. ಆದರೆ ಅದರಲ್ಲಿ ಒಂದು ತೊಡಕೆ ಇದೆ. ಏನಂದರೆ ಈ 3 ಲಿಂಕು ಕೆಳಗಡೆಗೆ, ಈಗ ಆಂಧ್ರ ಪ್ರದೇಶ, ತಮಿಳುನಾಡು ಕಡೆ ಬರೋ ಅಷ್ಟೊತ್ತಿಗೆ ಕೋಸ್ಟಲ್ಗೆ ಹತ್ತಿರ ಬಂದುಬಿಡುತ್ತೆ. ಹಾಗೆ ಬಂದಾಗ ಏನಾಗುತ್ತೆ, ಪ್ರತಿ ವರ್ಷವೂ ಸೈಕ್ಲೋನ್ ಇದೆ ಆ ಏರಿಯಾ ಒಳಗೆ. ಆ ಸೈಕ್ಲೋನಿಂದ ಡ್ಯಾಮೇಜ್ ಆಗಿಬಿಟ್ರೆ ಕೆಳಗಡೆ ಭಾಗದಲ್ಲಿ ನೀರೇ ಬರೋದಿಲ್ಲ. ಇದಕ್ಕೇನು ಸೊಲ್ಯೂಷನ್ ಎಂಬುದು ತಿಳ್ಕೊಂಡು ಮುಂದಕ್ಕೆ ಹೋಗಬೇಕು. ಒಂದು. ಎರಡನೇದು, ಈಗೇನಾಗೋಗಿದೆ, ಇದು ಬೆನಿಫಿಟ್ ಆಗೋದು ಮಹದಾಯಿ ಒಳಗೆ ಮಹಾನದಿ ಒಳಗೆ ನೀರು ಎಕ್ಸ್ಟ್ರಾ ಇದೆ, ಗೋದಾವರಿ ಒಳಗೆ ಇದೆ. ಅವೆರಡು ನೀರನ್ನ ತಗೊಂಬಂದು ಈ 3 ರಾಜ್ಯಕ್ಕೆ 4 ರಾಜ್ಯಕ್ಕೆ ಹಂಚಬೇಕು. ಈವನ್ ಒರಿಸ್ಸಾಗೂ ಹಂಚಬೇಕಾಗತ್ತೆ. ಇಲ್ಲಿ ಏನಾಗಿದೆ, ನಮಗೆ ಹಂಚ್ತಾನೆ ಇಲ್ಲ. ನಾವು ಅದರಲ್ಲಿ ಗೋದಾವರಿ ಬೇಸಿನ್ನೊಳಗೆ ನಾವಿದ್ದೀವಿ, ತಮಿಳುನಾಡು ಯಾವ ಬೇಸಿನ್ನಲ್ಲೂ ಇಲ್ಲ, ಅವ್ರಿಗೆ ನೀರು ಕೊಡ್ತಾ ಇದ್ದಾರೆ. ಇದು ತಪ್ಪು. ಇಲ್ಲಿ ಏನು ಮಾಡಬೇಕು ಅಂದರೆ, ಅಲ್ಲಿ ಕುರುಬೂರು ಶಾಂತಕುಮಾರ್ ಅವರು ಇದ್ದಾರೆ, ಅವ್ರಿಗೆ ನಾನು ನಮಸ್ಕಾರ ಹೇಳಿ. ಇಲ್ಲಿ ಏನಂದರೆ, ಈ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಅಲ್ಲಿ ಒಂದು ಆಕ್ಟ್ ಅಂತ ಇದೆ. ಆ ಆಕ್ಟ್ ಕೆಳಗೆ ನೀರು ಹಂಚಬೇಕು. ಅದು ಹಂಚಬೇಕಾದ್ರೆ ಒಂದು ಟ್ರಿಬ್ಯುನಲ್ ಬೇಕು. ಇಲ್ಲಿ ಏನಾಗೋಗಿದೆ, ಗೌರ್ಮೆಂಟ್ ಆಫ್ ಸರ್ಕಾರ ಪೊಲಿಟಿಕಲ್ ಕನ್ಸಿಡರೇಷನ್ ನಿಂದ ನೀರು ಹಂಚ್ತಾ ಇದ್ದಾರೆ. ಇದನ್ನ ನಾವು ಸರ್ಕಾರ ಒಪ್ಪಲೇಬಾರ್ದು. ಮೊದಲು ಏನು ಮಾಡಬೇಕು, ಕೃಷ್ಣ 2 ಹೆಂಗೆ
ಟ್ರಿಬ್ಯುನಲ್ ಮಾಡಿದ್ರು. ಮೊದಲು ಕೃಷ್ಣಾ ಟ್ರೂ ಮಾಡಿ ಅಲ್ಲಿ ಬೇಸಿನ್ನಲ್ಲಿರೋ ರಾಜ್ಯಗಳಿಗೆ ಮಾತ್ರ ಆ ನೀರು ಬರುತ್ತೆ. ಆ ನೀರು ಹಂಚಿದ್ರೆ ನಮ್ಮ ಕರ್ನಾಟಕಕ್ಕೆ ಏನಿಲ್ಲ ಅಂದ್ರೆ ಒಂದು 25-30 TMC ನೀರು ಎಕ್ಸ್ಟ್ರಾ ಬರುತ್ತೆ. ಅದು ಬೀದರು ಗುಲ್ಬರ್ಗ ಏರಿಯಾಗೆ ಮಾತ್ರ ಸೀಮಿತವಾಗುತ್ತೆ. ಅದನ್ನು ಅಲ್ಲೇ ನೀರು ಸಿಗುತ್ತೆ, ಅದನ್ನು ಹಂಚ್ಬೋದು. ಅದಾದ ಮೇಲೆ ಈ ಏನು PRD ಸ್ಕೀಮ್ ಅಂತ ಇವ್ರು ಮಾಡ್ತಾ ಇದ್ದಾರೆ, ಇದಕ್ಕೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಪೊಲಿಟಿಕಲ್ ಕನ್ಸಿಡರೇಷನ್ ಅಲ್ಲಿ ನೀರು ಹಂಚೋದನ್ನ ನಾವು ಒಪ್ಕೊಳ್ಳೇಬಾರ್ದು. ನಾವೇನ್ ಮಾಡಬೇಕು ಸ್ವಾಮಿ, ಇದಕ್ಕೂ ಕೂಡ ಒಂದು ಟ್ರಿಬ್ಯುನಲ್ ಹಾಕಿ ಅವ್ರಿಗೆ ಭಾಳ ಬೇಗ ಮಾಡಬೇಕು, 6 ತಿಂಗಳೊಳಗೆ ಇದಕ್ಕೆ ಆದೇಶ ಕೊಡಬೇಕು ಅಂತಂದು ಒಂದು ಮಾಡಿದರೆ ಬಹುಶಃ ಎಲ್ಲ ರಾಜ್ಯಗಳಿಗೂ ಸರಿಯಾಗಿ ಬರುತ್ತೆ. ತಮಿಳುನಾಡಿಗೆ ಅವರು ಬೇಸಿನ್ನಲ್ಲೇ ಇಲ್ಲದೆ ಇರೋ ರಾಜ್ಯಗಳಿಗೆ ನೀರು ಕೊಟ್ಟಿದ್ದೀವಿ. ರಾಜಸ್ಥಾನಿಗೆ ನಾವು ಇದು ಕೇಂದ್ರಕ್ಕೆ ಇದಕ್ಕೆ ಟ್ರಿಬ್ಯುನಲ್ ಗೋದಾವರಿ ಡಿಸ್ಪ್ಯೂಟ್ ಅಲ್ಲ, ಗುಜರಾತಲ್ಲಿಂದ ಕೊಟ್ಟಿದ್ದೀವಿ. ಹಾಗಾಗಿ ನಾವು ಒಂದು ಸ್ವಲ್ಪ ನೀರು ಕೊಡ್ಬೋದು. ಆದರೆ ಅವರು ಈಗ ಎಲ್ಲ ಕಡೆಯಿಂದಲೂ ನೀರೇ ಅವ್ರಿಗೆ ಕೊಡಬೇಕು ಅಂತಂದ್ರೆ ಹೆಂಗೆ? ಅವ್ರು ಏನಾದರೂ ಬಿಟ್ಕೊಡ್ಬೇಕಲ್ಲ. ಕಾವೇರಿ ಒಳಗೆ ಒಂದಿಷ್ಟು ನೀರು ಬಿಟ್ಕೊಟ್ರೆ ಮೇಲಿನ ರಾಜ್ಯ ಕೇರಳ ನಮಗೆ ನೀರು ಬರುತ್ತೆ. ಇದನ್ನ ಮೊದಲು ಒಪ್ತಾರಾ ಇಲ್ವಾ ಅಂತ ಕೇಳ್ಕೋಬೇಕು. ಈ ಥರ ಮಾಡಿಕೊಂಡು ಮೊದಲು ಪ್ರಿನ್ಸಿಪಲ್ ಅಗ್ರಿ ಆಗಬೇಕು. ಇದನ್ನ ಟ್ರಿಬ್ಯುನಲ್ ಮೂಲಕನೇ ಮಾಡಬೇಕು. ಪೊಲಿಟಿಕಲ್ ಕನ್ಸಿಡರೇಷನ್ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಒಪ್ಪಬಾರ್ದು. ಇವತ್ತೇನೋ ಮುಖ್ಯಮಂತ್ರಿಗಳು ಏನೋ ಒಪ್ಪಿದ್ದೀವಿ ಅಂತ ಹೇಳ್ತಾರೆ, ಅದು ಯಾಕೆ ಒಪ್ಪಿದ್ರು ಏನೋ ಗೊತ್ತಿಲ್ಲ. ನಾನು ಈ ಕಾಗದಗಳು ಬೇಕಾದಷ್ಟು ಬರೆದು ಹಾಕಿದ್ದೀನಿ ಸರ್ಕಾರಕ್ಕೆ, ಒಪ್ಪಬೇಡಿ. ಮೊದಲು ಗೋದಾವರಿ ಟ್ರಿಬ್ಯುನಲ್ 2 ಮೊದಲು ಮಾಡಿ, ಆಮೇಲೆ ಎಕ್ಸ್ಟ್ರಾ ನೀರುಗಳನ್ನ ಹಂಚಿ ಅಂತಂದು ನಾವು ಕೇಳ್ಕೊಳ್ಬೇಕು. ಫೈನ್, ನಾನು ಮಾತಾಡ್ತೀನಿ.